ಉಜ್ಜೆತ್ಕೊಂಡು ಓಡ್ ಬರ್ತಾರೆ. ಈ ಫಿಲಮ್ ನೋಡಿದ್ಮೇಲೆ ನಮ್ಗೆ ಅನ್ಸ್ಬೇಕು ಇವಾಗಿಂದ ಏನಾಯ್ತು 25 ವರ್ಷ ಹಿಂದೆನೆ ತೋರಿಸ್ಬಿಟ್ಟವ್ರೆ. ಎಷ್ಟು ಅಡ್ವಾನ್ಸ್ ಇದಾರೆ ಉಪೇಂದ್ರ ಅವರು. ಅವ್ರ ಇಂಟೆಲಿಜೆನ್ಸ್ಗೆ ಹ್ಯಾಟ್ಸ್ ಆಫ್. 2024 ಇರೋದನ್ನ 2000 ಅಲ್ಲಿ ಅಥವಾ 1999 ಅಲ್ಲಿ ತೋರಿಸವ್ರೆ. ಎಷ್ಟು ಅಡ್ವಾನ್ಸ್ ಇದಾರೆ ನೋಡ್ರಿ. ಇವಾಗ ಯಾವ್ದೋ ಫಿಲಮ್ ಬಂದ ತಕ್ಷಣ ನಾವು ಗ್ರಾಫಿಕ್ಸ್ CG ಅದು ಇದು ಅಂತೀವಿ. ಈ ಮನುಷ್ಯನ್ ಮೈಂಡ್ ನೋಡ್ರಿ ಎಷ್ಟು ಅಡ್ವಾನ್ಸ್ ಅವ್ರೆ. ಇನ್ ನೆಕ್ಸ್ಟ್ ಅವ್ರ ಮೂವಿ ಬರುತ್ತಲ್ಲ UI ಉಪೇಂದ್ರ ಇಂಟೆಲಿಜೆನ್ಸ್ 100 ವರ್ಷ ಆದ್ಮೇಲೆ ಏನಿರುತ್ತೆ ಅದು ನೀವೆಲ್ಲ ತೋರಿಸ್ಬಿಟ್ಟಿರ್ತಾರೆ. ಅದರಿಂದ ಅವ್ರು ಎಷ್ಟು ಇಂಟೆಲಿಜೆನ್ಸ್ ಅಂತ ತಿಳ್ಕೊಬೇಕು. ಸಕ್ಕದಾಗಿತ್ತು. ಥ್ಯಾಂಕ್ ಯು. ಜೈ ಅಪ್ಪು ಬಾಸ್, ಜೈ ಉಪೇಂದ್ರ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಚಿಕ್ಕ ಹುಡುಗರಿದ್ದಾಗ ಉಪೇಂದ್ರ ಫಿಲಂ ನೋಡಿರ್ಲಿಲ್ಲ. ಇವಾಗ ರಿಲೀಸ್ಗೆ ಎಲ್ಲರೂ ನಾವು ಸೆಲೆಬ್ರೇಷನ್ ಮಾಡಿದ್ರಿ. ಬಾಸ್ ಬಂದಿದ್ರು, ತುಂಬಾ ಖುಷಿಯಾಗಿ ಎಮೋಷನಲ್ ಆದ್ರು. ಆಮೇಲೆ ನಮಗೂ ಒಂಥರ ದುಃಖ ಆಯ್ತು. ಅವರು ಯಾವತ್ತು ಅಳಬಾರ್ದು ಅಂತ ನೋಡ್ತೀರಿ. ಬಟ್ ಫಿಲಮ್ ಸಕ್ಕದಾಗಿ ಮಾಡಿದ್ದಾರೆ. ಏನೆಲ್ಲ ಗ್ರಾಫಿಕ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಮತ್ತೆ ನೋಡಿ ಆವಾಗಿನ ಡ್ರೆಸ್ ಟ್ರೆಂಡ್ ಹೆಂಗಿತ್ತು ಅನ್ನೋದನ್ನ ಇವಾಗ ಇರೋರು ಇವಾಗ ಯೂಸ್ ಮಾಡ್ತಿರೋ ಡ್ರೆಸ್ಗಳು ಅಂದ್ರೆ ಇವಾಗ ಜನರೇಷನ್ ಹಾಕ್ತಾ ಇರೋದು ಇವರು ಉಪ್ಪಿಸರ್ ಆವಾಗ್ಲೇ ಹಾಕಿ ಬಿಟ್ಬಿಟ್ಟಿದ್ರು. ಸೊ ಅದು ಖುಷಿ ಆಗುತ್ತೆ. ಮತ್ತೆ ರೀಕ್ರಿಯೇಟ್ ಮಾಡಿದ್ರಲ್ಲ ಇವತ್ತು ಫ್ಯಾನ್ಸ್ ಶೋ, ಅದು ತುಂಬಾನೇ ಖುಷಿ ಆಯ್ತು. ಅದು ನಾವು ಈ ಉಪೇಂದ್ರ ಫಿಲಿಂ ನೋಡಿದಾಗ ನಾನು ಆವಾಗ 10th ಆಗಿತ್ತು. ಆವಾಗ ನಾನು ಒಂದ್ಸಲ ಉಪೇಂದ್ರ ನೋಡ್ಬೇಕು ಅಂತ ಒಂದು ಆಸೆ ಇತ್ತು. ಇವತ್ತು ಅದೇನಂದ್ರೆ ಅವ್ರ ಪಕ್ಕನೆ ಕುತ್ಕೊಂಡು ಒಂದು ಸಿನಿಮಾ ನೋಡೋ ಅಷ್ಟು ತುಂಬಾನೇ ಖುಷಿಯಾಗಿದೆ. ಅವತ್ತು ಅವ್ರ ಬರ್ತಡೆಗೆ ಹೇಳಿದ್ರು ನಾನು ಬಂದು ಫ್ಯಾನ್ಸ್ ಜೊತೆ ನೋಡ್ತೀನಿ ಅಂತ. ಅವ್ರು ಮಾತು ಕೊಟ್ಟಾಗೆ ಫ್ಯಾನ್ಸ್ ಜೊತೆ ಬಂದು ನೋಡಿದ್ದಾರೆ. ಆಗ ನಾವು ಖುಷಿ. ಆಮೇಲೆ ನಾವು ಕೊನೆವರೆಗೂ ನಾವು ಎಲ್ಲ ಫ್ಯಾನ್ಸು ಅವ್ರ ಚಿರಋಣಿಯಾಗಿರ್ತೀವಿ. ಹಾಗೆ ಇವತ್ತು ಅವರ ಅಭಿಮಾನಿಯಾದ ಒಬ್ಬ ವಿನಯ್, ಅವನಿಗೆ ಹುಟ್ಟುಹಬ್ಬ. ನಮ್ಮ ಉಪ್ಪಿನ ಕಡೆ ಮತ್ತು ಎಲ್ಲ ಫ್ಯಾನ್ಸ್ ಗಳಿಂದ ಇವ್ರಿಗೆ ಆರ್ಥಿಕ ಶುಭಾಶಯಗಳು.